ये जमाना झुकता नहीं, झुकाना चाहिए। ये जमाना बातों से नहीं कमता, बूटों से कमता है। कल्ला ಹೌದು, ನಾನೊಬ್ಬ ಕದಿಮ ಕಳ್ಳ. ಬಡತನ ಕಿಚ್ಚಿಗೆ ರೊಚ್ಚಿಗೆದ್ದ ಕಳ್ಳ. ವಿದ್ಯಾವಂತ ಪದವೀಧರರಾಗಿ ತುತ್ತನ್ನ ಕಾಣದೆ ಅಣ್ಣ ತಂಗಿಯನ್ನು ತೊರೆದು ಮನೆ ಬಿಟ್ಟು ಹೋಗಿ ಕಳ್ಳನಾದ ನಾನೊಬ್ಬ ಮಹಾ ಕಳ್ಳ, ಕಲಿಯುಗದ ಕಳ್ಳ. ಸಿರಿತನಲ್ಲಿ ಸೊಕ್ಕಿನಲ್ಲಿ ಮೆರೆತಿರುವ ಸುಂದರ ಸಮಾಜವೇ ನಿನ್ನ ಖಜಾನೆ ಲೂಟಿ ಮಾಡಿ ಬಡವರಿಗೆ ದೂರ ಮಾಡದೆ ಈ ರೋಷಾಗ್ನಿಯ ಕಾಯಕ. ಈ ಕಾಡಿನಲ್ಲಿ ಕಾಣುತ್ತಿರುವುದು ಒಂದು ಮನೆ. ತಕ್ಷಣ ತೋರಿಸುವೆ ಅದಕ್ಕೆ ಕೊನೆ. ಪವಿತ್ರ, ಯಾರೋ ನೀನು? ಪವಿತ್ರ, ಸ್ವಲ್ಪ ದಾರಿ ಬಿಟ್ಟು ನಿಲ್ಲು. ಪವಿತ್ರ, ನಾನಮ್ಮ ನಿನ್ನ ಪಾಪಿಯನ್ನ ರೋಷಾಗ್ನಿ. ಪವಿತ್ರ, ಹೇಗಿದೆಯಮ್ಮ? ಅಣ್ಣನು ಹೇಗಿದ್ದಾನೆ? ಚೆನ್ನಾಗಿದ್ದೇವಣ್ಣ, ನೀನು ಹೇಗಿದ್ದೆ ಅಣ್ಣ? ನಾನು ಚೆನ್ನಾಗಿದ್ದೇನಮ್ಮ. ಅಣ್ಣ, ಯಾವಾಗ್ಲೂ ನಮಗೆ ನಿನ್ನದೇ ನೆನಪು ಅಣ್ಣ. ಮನೆಗೆ ಬಾ ಅಣ್ಣ. ತಂಗಿ, ನನ್ನ ಬಗ್ಗೆ ನೀವೇನು ಚಿಂತಿಸಬೇಡಿ. ನಾನು ಹುಲಿಯಮ್ಮ, ಹುಲಿ. ತಂಗಿ, ನನಗೆ ನೀವು ಚೆನ್ನಾಗಿರ್ಬೇಕಮ್ಮ. ನಾ ತೊಟ್ಟಿರುವ ಹಠ ಸಾಧಿಸುವವರೆಗೂ ಮನೆ ವಸ್ತ್ರ ತುಳಿದು ಪ್ರತಿಜ್ಞೆ ಮಾಡಿದ್ದೇನಮ್ಮ, ಪ್ರತಿಜ್ಞೆ ಮಾಡಿದ್ದೇನೆ. ಅಣ್ಣ, ನನಗೆ ಗೊತ್ತು ಅಣ್ಣ ನಿನ್ನ ಹಠ ಏನು ಅಂತ. ಕರ್ಮದ ಬುದ್ಧಿಯನ್ನು ಹುತ್ತುಕಿ ಧರ್ಮದ ಕತ್ತಿಯನ್ನು ಎತ್ತಿ ಹಿಡಿಯಬೇಕೆಂಬುದೇ ನಿನ್ನ ಹಠ ಅಣ್ಣ. ಅಣ್ಣ, ಇದೇನಣ್ಣ ನಿನ್ನ ವೇಷ? ಅದೇ ತಂಗಿ, ಕರ್ಮವನ್ನು ಕಕ್ಕಿಸಿ ಧರ್ಮದ ಜ್ಯೋತಿ ಬೆಳೆಸುವ ವೇಷ ಈ ಹಗಲು ವೇಷ ಅಮ್ಮ. ಅಣ್ಣ, ಕರ್ಮದ ಮುಳ್ಳು ಹಬ್ಬುವುದಕ್ಕಿಂತ ಮುಂಚೆ ಧರ್ಮದ ಬೆಂಕಿಯಿಂದ ಅದು ಸುಟ್ಟು ಹಾಕಬೇಕಣ್ಣ. ಸುಡುತ್ತದೆ ತಂಗಿ, ಸುಡುತ್ತದೆ. ಇಂದಿಲ್ಲ ನಾಳೆ ಧರ್ಮದ ಬೆಂಕಿ ಕರ್ಮದ ಕಟಕರನ್ನು ಸುಟ್ಟೇ ಸುಡುತ್ತದೆ. ತಂಗಿ, ಈ ಕಲಿಯುಗದ ಕಟಕರು ಕರ್ಮ ತಂತೆ ಮೇಲೆ ಕಾಂಚನ ಬ್ಯಾಲೆನ್ಸ್ ಹಿಡಿದು ನಡೀತಾ ಇದ್ದಾರೆ. ಬ್ಯಾಲೆನ್ಸ್ ತಪ್ಪಿದರೆ ತಲೆಗೆ ಧರ್ಮದ ಬೆಂಕಿಯಲ್ಲಿ ಬಿದ್ದು ಸುಟ್ಟು ಭಸ್ಮಾಗ್ತಾರೆ ತಂಗಿ, ಸುಟ್ಟು ಭಸ್ಮಾಗ್ತಾರೆ. ಅಣ್ಣ, ಧರ್ಮದ ಬೆಂಕಿ ನೀನಾಗು, ಕರ್ಮದ ಕಾಮಕರಿಗೆ ಧರ್ಮ ಗಂಡು ನೀನಾಗು. ಸ್ವಾರ್ಥಿ ತುಂಬಿರುವ ಈ ಜನರಿಗೆ ಧರ್ಮ ಸಿಂಧು ನೀನಾಗಬೇಕಣ್ಣ. ಸ್ವಾರ್ಥ, ಸ್ವಾರ್ಥ ಎಲ್ಲಿದೆ ತಂಗಿ ಸ್ವಾರ್ಥ? ಬೆಳಕು ನೀಡೋ ಸೂರ್ಯನಿಗೆ ಎಲ್ಲಿದೆ ಸ್ವಾರ್ಥ? ತಂಪು ಸೂಸೋ ಚಂದ್ರನ ಎಲ್ಲಿದೆ ಅಮ್ಮ ಸ್ವಾರ್ಥ? ಬೆಳೆ ಕೊಡುವ ಭೂಮಿ ತಾಯಿಗೆ ಎಲ್ಲಿದೆ ಸ್ವಾರ್ಥ? ವಿದ್ಯೆ ಹೇಳುವ ಗುರುಗೆ ಎಲ್ಲಿದೆ ಅಮ್ಮ ಸ್ವಾರ್ಥ? ಎದೆ ಹಾಲು ಉಣಿಸುವ ತಾಯಿಗೆ ಎಲ್ಲಿದೆ ಅಮ್ಮ ಸ್ವಾರ್ಥ? ತಂಗಿ, ಮೋಸ ವಂಚನೆಯಲ್ಲಿದೆಯಮ್ಮ ಸ್ವಾರ್ಥ? ದುಷ್ಟ ಭ್ರಷ್ಟ ರಾಜಕಾರಣಿಗಳಿದೆಯಮ್ಮ ಸ್ವಾರ್ಥ? ಅಣ್ಣ, ನೀನು ಹೇಳುವ ಒಂದೊಂದು ಮಾತು ಕೂಡ ಅಕ್ಷರ ಸಹಿತ ಸತ್ಯ ಅಣ್ಣ.
ಆದರೆ ನಿನ್ನಂತ ಧರ್ಮವಂತರಿಗೆ ಈ ಸರ್ಕಾರಕ್ಕೆ ಒಂದು ನೌಕರಿ ಕೂಡ ಕೊಡೋದಾಗುವುದಿಲ್ಲ. ಆ ಕಾಲ ಇಲ್ಲ ತಂಗಿ. ಲಂಚದ ಸಂಚಿನಲ್ಲಿ ಮಿಂಚುತ್ತಿರುವ ಈಗಿನ ಅಧಿಕಾರಿ ವರ್ಗಗಳು 10 ಕೊಡಲಿ 20 ಕೊಟ್ಟರೆ ಕರೆದು ನೌಕರಿ ಕೊಡ್ತಾರೆ ಈಗಿನ ಅಧಿಕಾರಿಗಳು. ಸೂಳರ ಸಂಗಿದ್ದಾಗ ತಂಗಿ ಈಗಿನ ಸರ್ಕಾರ. ಅಂತದ್ರಲ್ಲಿ ನನ್ನಂತ ಬಡಪಾಯಿಗೆ ಕರೆದು ನೌಕರಿ ಕೊಡ್ತಾರಂದರೆ ಆ ಜಗದ್ಗುರು ಶರಣ ಬಸವೇಶ್ವರ ಮತ್ತೆ ಹುಟ್ಟಿ ಬಂದಂತ ತಂಗಿ, ಮತ್ತೆ ಹುಟ್ಟಿ ಬಂದಂತೆ. ನೀನು ಮಾತ್ರ ಇಲ್ಲಿ ಯಾರನ್ನು ಎದುರು ಹಾಕಿಕೊಳ್ಳಲು ಹೋಗಬೇಡಣ. ಯಾಕಂದರೆ ಇಲ್ಲಿನ ಪಾಪಿಗಳು ಏನು ಮಾಡೋದಕ್ಕೂ ಹೇಸುವರಲ್ಲ. ಆ ಭಯವೇ ತಂಗಿ ನಮ್ಮನ್ನ ಬಡತನದ ಭವನದಲ್ಲಿ ನುಗ್ಗಿದ್ದು. ಧೈರ್ಯಂ ಸರ್ವತ್ರಂ ಸಾಧನಂ ಎಂಬಂತೆ ಧೈರ್ಯ ಹೊಂದಿದ್ದರೆ ಸಾಕು ತಂಗಿ. ಧೈರ್ಯ ಧರ್ಮವಂತರ ಮೌಲ್ಯ ತಂಗಿ. ಈ ವಿಶ್ವವನ್ನು ಜಯಿಸಲು ಈ ನಿನ್ನ ಅಣ್ಣನಿಗೆ ಯಾವ ಭಯವಿಲ್ಲ ತಂಗಿ, ಯಾವ ಭಯವಿಲ್ಲ. ಅಣ್ಣ, ನಿನ್ನ ಧರ್ಮ ಕ್ರಾಂತಿಗೆ ಸಮರಕ್ಕೆ ಜಯವಿದೆ ಅಣ್ಣ. ನೋಡೋಣ, ಆ ಜಯ ಮಾತ್ರ ನಿನ್ನನ್ನು ಎತ್ತಿ ಹಿಡಿಯುತ್ತದೆ ಅಣ್ಣ. ಅಣ್ಣ, ಬರುವ ಗುರುವಾರವೇ ನನ್ನ ಮದುವೆ ಇದೆ ಅಣ್ಣ. ಯಾರ ಜೊತೆ ಅಮ್ಮ? ಇನ್ಸ್ಪೆಕ್ಟರ್ ಪ್ರತಾಪರ ಜೊತೆಗೆ ನನ್ನನ್ನು ಮೆಚ್ಚಿ ಮದುವೆ ಆಗುತ್ತೇನೆಂದೇ ಒಪ್ಪಿಕೊಂಡಿದ್ದಾರೆ. ಇಂಥ ಸಂತೋಷ ಸುದ್ದಿ ಹೇಳಿದ ತಂಗಿ. ಹಸುದು ಹೊಟ್ಟೆ ತುಂಬಿತಮ್ಮ, ತುಂಬಿತು. ಅಣ್ಣ, ನೀನು ಮದುವೆಗೆ ಬರಲೇಬೇಕು. ಬರುತ್ತೇನಮ್ಮ, ಖಂಡಿತ ಬರುತ್ತಾನೆ. ಹಾ ತಂಗಿ ಪವಿತ್ರ, ಅಣ್ಣನ ಮುಂದೆ ನಾನೊಬ್ಬ ರೌಡಿ ಕಳ್ಳ ಅಂತ ತಿಳಿಸಬೇಡಮ್ಮ. ಹಾ ತಂಗಿ ಪವಿತ್ರ, ಈ ಹಣ ಅಣ್ಣನ ಕೈಲಿ ಕೊಡು. ಮದುವೆ ಖರ್ಚಿಗಂತ ಬೇಕಾಗ್ತದೆ. ಆಯ್ತಣ್ಣ. ಹಾ ತಂಗಿ ಪವಿತ್ರ, ಅಣ್ಣನ ಮುಂದೆ ನಾನೊಬ್ಬ ರೌಡಿ ಕಳ್ಳ ಅಂತ ತಿಳಿಸಬೇಡಮ್ಮ. ಯಾಕಣ್ಣ, ಹೊಳ ಹುಟ್ಟಿದ ತಂಗಿ ಮೇಲೆ ಇಷ್ಟೊಂದು ಸಂಶಯವೇನಣ್ಣ? ನೋಡೋಣ, ನಾನು ನಾಣೆಯಾಗಿ ಹೇಳುತ್ತಿದ್ದೇನೆ, ಈ ವಿಷಯ ಅಣ್ಣನಿಗೆ ತಿಳಿಸುವುದಿಲ್ಲ. ನನ್ನ ಮಗು ತಂಗಿ ನೀನು, ನಾನಿನ್ನು ಬರ್ತೇನಮ್ಮ. ತಂದೆ ಶರಣ ಬಸವೇಶ್ವರ, ಈ ನನ್ನ ಅಣ್ಣನನ್ನು ಕಾಪಾಡುವ ಭಾರ ನಿನ್ನದೇ ತಂದೆ, ನಿನ್ನ. ತಂಗಿ ಯಾಕಮ್ಮ, ಏನಾಯ್ತು? ಯಾರಮ್ಮ ಪಾಪಿಗಳು? ಅಯ್ಯೋ ದೇವರೇ, ಇದೇ
ಎಂತ ಶಿಕ್ಷೆ ಕೊಟ್ಟಿಯಪ್ಪ ಈ ಬಡವರಿಗೆ. ಕಾಣ್ತಾನೆ ಇಲ್ಲಣ್ಣ ಏನು. ತಂಗಿ ಬಾರಮ್ಮ, ಡಾಕ್ಟರ್ ಹತ್ತಿರ ಹೋಗೋಣ. ನೋಡುತ್ತೀವಯ್ಯ ಶ್ರೀ ಶರಣಬಸವೇಶ್ವರ, ಈ ಕಲಿಕಾಲದ ಆಟವನ್ನು ಈ ಬಡವರಿಗೆ ಇನ್ನೇನು ಮುಂದೇನು ಕಾದಿದೆ ನಾ ಕಾಣೆ. ತಂಗಿ ಬಾರಮ್ಮ, ಹೋಗೋಣ.